ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಕರ್ನಾಟಕದ PU ಬೋರ್ಡ್ ವತಿಯಿಂದ ಎಕ್ಸಾಮಿನೇಷನ್ 2 ಟೈಮ್ ಟೇಬಲ್ ಅನ್ನು ಅನೌನ್ಸ್ಮೆಂಟ್ ಮಾಡಲಾಗಿದೆ. ಸೊ ಆಫಿಷಿಯಲಿ ಒಂದು ಟೈಮ್ ಟೇಬಲ್ ಅನ್ನು ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಕೂಡ ಮಾಡಲಾಗಿದೆ. ಸೊ ಇಲ್ಲಿ ನೋಡಬಹುದು ಇದ ಒಂದು PDF ಅನ್ನು ಇವರು ಕೊಟ್ಟಿರುವಂತದ್ದು. ಇದರಲ್ಲಿ ಫೈನಲ್ ಟೈಮ್ ಟೇಬಲ್ ಫಾರ್ ಸೆಕೆಂಡ್ PUC ಎಕ್ಸಾಮಿನೇಷನ್ 2 ಏಪ್ರಿಲ್ ಮೇ 2024. ಸೊ ಈ ಟೈಮ್ ಟೇಬಲ್ ಒಳಗಡೆ 29ನೇ ತಾರೀಕಿನಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಮಂತ್ 16 ಮೇಗೆ ಎಕ್ಸಾಮ್ ಕ್ಲೋಸ್ ಆಗುತ್ತೆ. ಸೊ ಈ ಒಂದು ಎಕ್ಸಾಮಿನೇಷನ್ ಅನ್ನ ಮುಂದೆ ನಿಮಗೆ ಅಡ್ಮಿಷನ್ಸ್ ಮಾಡಿಕೊಳ್ಳಲು ಹೆಲ್ಪ್ ಆಗಲೆಂದು ಈ ಒಂದು ಎಕ್ಸಾಮ್ ಅನ್ನ ಅತಿ ಬೇಗನೆ ಮಾಡಲಾಗುತ್ತದೆ. ಸೊ ಇದು ಮೊದಲನೇದಾಗಿ ಕನ್ನಡ ಮತ್ತೆ ಬೇಸಿಕ್ ಕನ್ನಡ ಇರುತ್ತೆ ಮತ್ತೆ ಅರೇಬಿಕ್ ಇರುತ್ತೆ 29 ತಾರೀಕಿಗೆ. 30ನೇ ತಾರೀಕಿಗೆ ಹಿಸ್ಟ್ರಿ ಮತ್ತೆ ಫಿಸಿಕ್ಸ್ ಇರುತ್ತೆ. 1ನೇ ತಾರೀಕಿಗೆ ವೆನ್ಸ್ಡೇ ಅವತ್ತು ಗೌರ್ಮೆಂಟ್ ಹಾಲಿಡೇ ಇದೆ. ಸೊ 2ನೇ ತಾರೀಕಿಗೆ ಇಂಗ್ಲಿಷ್ ಇದೆ. ಆಮೇಲೆ ಪೊಲಿಟಿಕಲ್ಸ್, ಆಮೇಲೆ 3ನೇ ತಾರೀಕಿಗೆ ಪೊಲಿಟಿಕಲ್ ಸೈನ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ ಇದೆ. 4ನೇ ತಾರೀಕಿಗೆ ಏನಂತಂದ್ರೆ ಜಿಯೋಗ್ರಫಿ ಮತ್ತೆ ಸೈಕಾಲಜಿ, ಕೆಮಿಸ್ಟ್ರಿ, ಹೋಮ್ ಸೈನ್ಸ್ ಮತ್ತೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಇದೆ. 5ನೇ ತಾರೀಕಿಗೆ ನೋ ಎಕ್ಸಾಮ್ಸ್, ಹಾಲಿಡೇ ಇದೆ. ಸೊ ನೆಕ್ಸ್ಟ್ 9ನೇ ತಾರೀಕಿಗೆ ಲಾಜಿಕ್ಸು, ಬಿಸ್ನೆಸ್ ಸ್ಟಡೀಸು, ಮ್ಯಾಥಮೆಟಿಕ್ಸು ಮತ್ತೆ ಎಜುಕೇಷನ್ಸ್ ಇದೆ. 10ನೇ ತಾರೀಕು ಕೂಡ ಒಂದು ಗೌರ್ಮೆಂಟ್ ಹಾಲಿಡೇ ಇದೆ. 11ನೇ ತಾರೀಕಿಗೆ ಸೋಷಿಯಾಲಜಿ, ಬಯಾಲಜಿ, ಜಿಯೋಗ್ರಫಿ, ಎಲೆಕ್ಟ್ರಿಕಲ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಇದೆ. 12ನೇ ತಾರೀಕಿಗೆ ಹಾಲಿಡೇ ಇದೆ. 13ನೇ ತಾರೀಕಿಗೆ ಇಕನಾಮಿಕ್ಸ್ ಇದೆ. ಮತ್ತೆ 14ನೇ ತಾರೀಕಿಗೆ ಆಪ್ಷನಲ್ ಇಂಗ್ಲೀಷು, ಆಪ್ಷನಲ್ ಕನ್ನಡ ಮತ್ತೆ ಅಕೌಂಟೆನ್ಸಿ. ಮತ್ತೆ 15ನೇ ತಾರೀಕಿಗೆ ಹಿಂದಿ ಸಬ್ಜೆಕ್ಟ್ ಮಾತ್ರ ಇದೆ. 16ನೇ ತಾರೀಕಿಗೆ ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ್, ಫ್ರೆಂಚ್. ಹೌದಾ, ಈ ಒಂದು ಎಕ್ಸಾಮ್ ಅನ್ನ ಇಲ್ಲಿ ಕಂಡಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಈ ಒಂದು ಟೈಮ್ ಟೇಬಲ್ ಅನ್ನು ನೀವು ಆಫೀಸಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು, ಅಥವಾ ನಿಮ್ಮ ಕಾಲೇಜಿನ ಇದರಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಕೂಡ ಇದನ್ನ ಲಗತ್ತಿಸಲಾಗಿರುತ್ತೆ, ಅಲ್ಲಿ ಹೋಗಿ ಕೂಡ ಮಾಹಿತಿನ ಪಡ್ಕೊಳ್ಬಹುದು.